ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. ಕರ್ನಾಟಕ ಸರ್ಕಾರ ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಒಂದು ಉದ್ಯೋಗ ಮೇಳವನ್ನು ಏರ್ಪಡಿಸಲಾಗಿದೆ ಸ್ನೇಹಿತರೆ. ಆ ಉದ್ಯೋಗ ಮೇಳ ಫೆಬ್ರವರಿ 26 ಮತ್ತು 27 ಬೆಂಗಳೂರಿನಲ್ಲಿ ಐತ್ರಿ. ಯಾರಿಗೆ ಕೆಲಸ ಇಲ್ಲ ಈ ಉದ್ಯೋಗ ಮೇಳಕ್ಕೆ ಅಟೆಂಡ್ ಆಗ್ಬೋದ್ರಿ. ಅಲ್ಲಿ ಯಾವುದೇ ವಿದ್ಯಾರ್ಥಿ ಮುಗಿಸಿದವ್ರು ಇರಲಿ, 8ನೇ ಮುಗಿಸಿದವ್ರು ಇರಲಿ, 10ನೇ ಮುಗಿಸಿದವ್ರು ಇರಲಿ, ಬಟ್ ಯಾವುದೇ ವಿದ್ಯಾರ್ಥಿ ಮುಗಿಸಿದವ್ರು ಇರಲಿ ಈ ಉದ್ಯೋಗ ಮೇಳಕ್ಕೆ ಅಟೆಂಡ್ ಆಗ್ಬೋದು ಸ್ನೇಹಿತರೆ. ಅಲ್ಲಿ ಖಾಸಗಿ ಕಂಪನಿಗಳು ಬಂದಿರ್ತಾವ. ಆ ಖಾಸಗಿ ಕಂಪನಿಗಳ ಯಾವ ಕಂಪನಿಯೊಳಗೆ ನೀವು ಕೆಲಸ ಮಾಡ್ಬೇಕಂತ ಅನ್ಕೊಂಡಿರ್ತೀರಿ ಅಲ್ಲಿ ಕಂಪನಿಗಳು ಕೂಡ ಇರ್ತಾವ. ಅಲ್ಲಿ ನೀವು ಇಂಟರ್ವ್ಯೂ ಕೊಡೋದಿರ್ತದ. ಇಂಟರ್ವ್ಯೂ ಕೊಟ್ಟು ನಿಮ್ದು ಇಂಟರ್ವ್ಯೂ ಆ ಖಾಸಗಿ ಕಂಪನಿಯವರಿಗೆ ಚೆನ್ನಾಗಿ ಅನಿಸಿತ್ತು ಅಂತಂದ್ರೆ ಅವ್ರು ನಿಮ್ಮನ್ನು ಕೆಲಸಕ್ಕೆ ತೊಗೊಳ್ತಾರೆ. ಇದು ನೋಡ್ರಿ, ಏನು ಉದ್ಯೋಗ ಮೇಳ ಅದಲ್ಲ, ಡೈರೆಕ್ಟ್ ಹೋಗಿ ಉದ್ಯೋಗ ಮೇಳಕ್ಕೆ ಅಟೆಂಡ್ ಆಗಕ್ಕೆ ಬರೋದಿಲ್ಲ ರೀ. ಮೊದಲು ರಿಜಿಸ್ಟ್ರೇಷನ್ ಮಾಡ್ಬೇಕು. ಈ ಉದ್ಯೋಗ ಮೇಳಕ್ಕೆ ಮೊದಲು ರಿಜಿಸ್ಟ್ರೇಷನ್ ಮಾಡೋದಿರ್ತದೆ ಸ್ನೇಹಿತರೆ. ಉದ್ಯೋಗ ಮೇಳದ ಸ್ಥಳ ಅದು ನೋಡೋದಾದ್ರೆ ಪ್ಯಾಡಕ್ ಮೈದಾನ, ಬೆಂಗಳೂರು, ಅರಮನೆ ಹಿಂಭಾಗ, ಬೆಂಗಳೂರು. ಇಲ್ಲಿ ಉದ್ಯೋಗ ಮೇಳ ನಡೀತದೆ. ಇದು ಉದ್ಯೋಗ ಮೇಳದ ಸ್ಥಳ ಸ್ನೇಹಿತರೆ. ಈ ಉದ್ಯೋಗ ಮೇಳಕ್ಕೆ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಡ್ರಿ. ಈ ಸರ್ಚ್ ಒಳಗೆ ಸ್ಕಿಲ್ ಕನೆಕ್ಟ್ ಕೌಶಲ್ ಕಾರ್ ಅಂತ ಈ ರೀತಿ ಟೈಪ್ ಮಾಡಿರಿ. ಈ ರೀತಿ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಸರ್ಚ್ ಕೊಟ್ಟ ಮೇಲೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ ಸ್ನೇಹಿತರೆ. ಇಲ್ಲಿ ರಿಜಿಸ್ಟರ್ ಅಂತ ಕಾಣುತ್ತೆ ನೋಡ್ರಿ, ಆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಫಸ್ಟ್ ಆಪ್ಷನ್ ಐತೆ ನೋಡ್ರಿ, ಉದ್ಯೋಗ ಮೇಳ ರಿಜಿಸ್ಟ್ರೇಷನ್ ಅಂತ ಫಸ್ಟ್ ಆಪ್ಷನ್ ಅದಲ್ಲ, ಆ ಉದ್ಯೋಗ ಮೇಳ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗ್ತದೆ ಸ್ನೇಹಿತರೆ. ಇಲ್ಲಿ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಅದ ನೋಡ್ರಿ, ಈ ಒಂದು ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಸ್ಯಾಂಪಲ್ದ ರೆಸ್ಯೂಮ್ ಫಾರ್ಮ್ಯಾಟ್ ಆ ಸ್ನೇಹಿತರೆ. ಈ ಸ್ಯಾಂಪಲ್ ರೆಸ್ಯೂಮ್ ಫಾರ್ಮ್ಯಾಟನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕ್ರಿ. ನೀವು ಡೌನ್ಲೋಡ್ ಮಾಡಿಕೊಂಡು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ನಿಮ್ಮದು ರೆಸ್ಯೂಮನ್ನು ಈ ಒಂದು ರೆಸ್ಯೂಮ್ ಫಾರ್ಮ್ಯಾಟ್ನಲ್ಲಿ ಅಪ್ಡೇಟ್ ಮಾಡಿಕೊಡ್ರಿ ಸ್ನೇಹಿತರೆ. ಅಪ್ಡೇಟ್ ಮಾಡಿ ಒಂದು ಸೆಟ್ ಜೆರಾಕ್ಸ್ ತಗೊಳ್ರಿ. ಜೆರಾಕ್ಸ್ ತೊಗೊಂಡು ಅದಕ್ಕೆ ಸೈನ್ ಮಾಡಿ PDF-ನಾಗ ಕನ್ವರ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ರಿ ಸ್ನೇಹಿತರೆ. ಯಾಕಂದ್ರೆ ಇದು ಅಪ್ಲೋಡ್ ಮಾಡೋದಿರ್ತದೆ. ನೆಕ್ಸ್ಟ್ ಇಲ್ಲಿ ಈ ಬಾಕ್ಸ್ನಾಗ ನಿಮ್ಮದು ಫೋನ್ ನಂಬರ್ ತುಂಬಿ ವೆರಿಫೈ ಫೋನ್ ವಯಾ OTP ಮೇಲೆ ಕ್ಲಿಕ್ ಮಾಡಿರಿ. ವೆರಿಫೈ ವಯಾ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರ್ತದೆ. ಇಲ್ಲಿ 6 ಬಾಕ್ಸ್ಗಳದಾವ್ರಿ. ಆ ಬಾಕ್ಸ್ಗಳಲ್ಲಿ OTP ತುಂಬಿ ಇಲ್ಲಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿರಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕಾಣ್ತದ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿರಿ. ಅರ್ಜಿ ಓಪನ್ ಆಯ್ತು ರೀ. ಸೀರಿಯಲ್ ನಂಬರ್ 1ರಲ್ಲಿ ನಿಮ್ದು ಹೆಸರು ತುಂಬ್ರಿ. ಸೀರಿಯಲ್ ನಂಬರ್ 2ರಲ್ಲಿ ನಿಮ್ದು ಡೇಟ್ ಆಫ್ ಬರ್ತನ್ನು ತುಂಬ್ರಿ. ಸೀರಿಯಲ್ ನಂಬರ್ 3ರಲ್ಲಿ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಮೇಲು ಫಿಮೇಲು ಅಂತ ಅನ್ನೋದು ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಸೀರಿಯಲ್ ನಂಬರ್ 4ರಲ್ಲಿ ನಿಮ್ಮದು ತಂದೆ ಹೆಸರು ತುಂಬ್ರಿ. ಸೀರಿಯಲ್ ನಂಬರ್ 5ರಲ್ಲಿ ನೀವೇನು ಅಂಗವಿಕಲ ಅಭ್ಯರ್ಥಿಯೋ ಏನು ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಎಸ್ ನೋ ಇರ್ತದೆ. ಎಸ್ ನೋ ಏನಪ್ಪ ಅಂದ್ರೆ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 6ರಲ್ಲಿ ನಿಮ್ಮದು ಕ್ಯಾಟಗರಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ಇದಾದಮೇಲೆ ನೆಕ್ಸ್ಟ್ ದೂರವಾಣಿ ಸಂಖ್ಯೆ ಅಂತ ಕೇಳೋಣ. ಮತ್ತೊಮ್ಮೆ ನಿಮ್ಮದು ಮೊಬೈಲ್ ನಂಬರನ್ನು ಇಲ್ಲಿ ತುಂಬ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 8ರಲ್ಲಿ ಇಮೇಲ್ ID ಕೇಳೋಣ ಸ್ನೇಹಿತರೆ. ಇಮೇಲ್ ID ತುಂಬ್ರಿ. ಸೀರಿಯಲ್ ನಂಬರ್ 9ರಲ್ಲಿ ನಿಮ್ಮದು ಡಿಸ್ಟಿಕ್ ತುಂಬ್ರಿ. ಸೀರಿಯಲ್ ನಂಬರ್ 10ರಲ್ಲಿ ನಿಮ್ಮದು ತಾಲೂಕು ತುಂಬ್ರಿ. ಸೀರಿಯಲ್ ನಂಬರ್ 11ರಲ್ಲಿ ನಿಮ್ಮದು ಅಡ್ರೆಸ್ ತುಂಬ್ರಿ ಸ್ನೇಹಿತರೆ. ನೀವೆಲ್ಲಿ ಇರ್ತೀರಿ ಅಥವಾ ನಿಮ್ಮೂರು ಯಾವುದು ಅದನ್ನು ಸಂಪೂರ್ಣವಾಗಿ ಅಡ್ರೆಸ್ ತುಂಬ್ರಿ ಸ್ನೇಹಿತರೆ. ಇದಾದಮೇಲೆ ಪಿನ್ ಕೋಡ್ ಬರೀರಿ. ಸೀರಿಯಲ್ ನಂಬರ್ 12ರಲ್ಲಿ ಪಿನ್ ಕೋಡ್ ತುಂಬ್ರಿ. ಸೀರಿಯಲ್ ನಂಬರ್ 13ರಲ್ಲಿ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಮುಗ್ದದ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇಲ್ಲಿ ಲೀಸ್ಟ್ ಐತಿ, SSLC PUC ಪ್ರತಿಯೊಂದ್ರದ್ದು ಎಜುಕೇಷನ್ ಕ್ವಾಲಿಫಿಕೇಷನ್ದು ಲೀಸ್ಟ್ ಐತಿ ಸ್ನೇಹಿತರೆ. ನಿಮ್ಮದು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನು ಮುಗ್ದದ ಅದಕ್ಕೆ ಸಂಬಂಧಿಸಿದಂಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಉದಾಹರಣೆಗೆ ನೀವು 10ನೇ ತರಗತಿ ಪಾಸ್ ಆಗಿದ್ದೀರಿ ಅಂತ ತಿಳ್ಕೊಳ್ರಿ. ಇಲ್ಲಿ ಮೊದಲನೇ ಆಪ್ಷನ್ ಐತಿ ನೋಡ್ರಿ, 10ನೇ ತರಗತಿ ಅಂತ ಐತ್ರಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಉತ್ತೀರ್ಣರಾದ ವರ್ಷ ಅಂತ ಕೇಳೋಣ ಸ್ನೇಹಿತರೆ. ನೀವು ಯಾವಾಗ SSLC ಪಾಸ್ ಆಗಿರಿ ಆ ಇಯರ್ ಆಫ್ ಪಾಸಿಂಗನ್ನು ತುಂಬ್ರಿ ಸ್ನೇಹಿತರೆ. ಇನ್ ಕೇಸ್ ನೀವು PUC ಮುಗಿಸಿದ್ರಿ ಅಂತ ತಿಳ್ಕೊಳ್ರಿ. PUC ಯಾವಾಗ ಪಾಸ್ ಆಗಿರಿ, ಡಿಗ್ರಿ ಮುಗಿಸಿದ್ರಿ ಅಂದರೆ ಡಿಗ್ರಿ ಯಾವಾಗ ಪಾಸ್ ಆಗಿರಿ ಅದನ್ನು ಇಲ್ಲಿ ತುಂಬಬೇಕು. ಶಿಕ್ಷಣ ಸಂಸ್ಥೆ ಹೆಸರು ಅಂದರೆ ನೀವು ಯಾವ ಕಾಲೇಜಿನಿಂದ PUC ಆಗಲಿ, SSLC ಆಗಲಿ, PUC ಆಗಲಿ, ಡಿಗ್ರಿ ಆಗಲಿ ಮುಗಿಸಿರ್ತಕ್ಕಂಥದ್ದು ಡೀಟೇಲ್ಸನ್ನು ಇಲ್ಲಿ ಕಾಲೇಜ್ ಹೆಸರು ತುಂಬಬೇಕು ಸ್ನೇಹಿತರೆ. ಇದಾದ ಮೇಲೆ ನಿಮ್ಮ ಮೃದು ಕೌಶಲ್ಯಗಳನ್ನು ನಿರ್ದಿಷ್ಟಪಡಿಸಿ ಇಲ್ಲಿ ಸ್ಪೆಸಿಫೈ ಯುವರ್ ಸಾಫ್ಟ್ ಸ್ಕಿಲ್ ಅಂತ ಕೇಳೋಣ ಸ್ನೇಹಿತರೆ. ಇಲ್ಲಿ ಲೀಸ್ಟ್ ಐತಿ, ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಯಾವುದು
ನಿಮ್ಮ ಕಡೆ ಯಾವುದೊಂದು ಸ್ಕಿಲ್ ಅದ ಅದನ್ನು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇದಾದಮೇಲೆ ಟೆಕ್ನಿಕಲ್ ಸ್ಕಿಲ್ ಕೇಳೋಣ ಸ್ನೇಹಿತರೆ. ಟೆಕ್ನಿಕಲ್ ಸ್ಕಿಲ್ಲಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಟೆಕ್ನಿಕಲ್ದು ಒಂದು ಲೀಸ್ಟ್ ಐತಿ, ಅದರಲ್ಲಿ ನಿಮಗೆ ಸೂಟೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳೋಣ ಸ್ನೇಹಿತರೆ. ಅಂದರೆ ಹಿಂದಿಂದ ಯಾವುದಾದ್ರೂ ಕಂಪ್ನಿ ಒಳಗೋ ಎಲ್ಲೋ ವರ್ಕ್ ಮಾಡಿರೇನ ಅಂತ ಕೇಳೋಣ, ಅದಕ್ಕೆ ಸಂಬಂಧಿಸಿದಿರ್ತಕ್ಕಂಥದ್ದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮ್ಮ ತವರು ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಯಲ್ಲಿ ಕೆಲಸವನ್ನು ಪಡೆದರೆ ನೀವು ಸ್ಥಳಾಂತರಿಸಲು ಸಿದ್ಧರಿದ್ದೀರಾ ಅಂತ ಕೇಳೋಣ. ಅಂದ್ರೆ ನಿಮ್ದು ಯಾವುದು ಡಿಸ್ಟಿಕ್ ಅದ ಆ ಡಿಸ್ಟಿಕ್ ಬಿಟ್ಟು ಬೇರೆ ಡಿಸ್ಟಿಕ್ನಾಗ ನಿಮ್ಗೆ ಕೆಲಸ ಕೊಟ್ರು ಅಂದ್ರೆ ಅಲ್ಲಿ ಹೋಗಿ ನೀವು ಕೆಲಸ ಮಾಡೋಕೆ ರೆಡಿ ಅದಿರೇನಿಲ್ಲ ಅಂತ ಕೇಳೋಣ. ಇಲ್ಲಿ ಎಸ್ ನೋ ಅಂತ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ ಸ್ನೇಹಿತರೆ. ನೆಕ್ಸ್ಟ್ ನೀವು ಅಲ್ಪಾವಧಿ ಕೌಶಲ್ಯ ತರಬೇತಿಗಳ ಅಡಿಯಲ್ಲಿ ತರಬೇತಿ ಪಡೆದಿದ್ದೀರೇನ ಅಂತ ಕೇಳೋಣ. ಅಂದ್ರೆ ಈ ಸ್ಕಿಲ್ ಕನೆಕ್ಟ್ ಕೌಶಲ್ಯ ಕಾರೊಳಗೆ ನೀವೇನಾದರೂ ಯಾವುದಾದ್ರಕ್ಕೆ ಸಂಬಂಧಪಟ್ಟಂಗೆ ಟ್ರೈನಿಂಗ್ ತೊಗೊಂಡಿದ್ದೀರಿ ಏನಂತ ಕೇಳೋಣ ಸ್ನೇಹಿತರೆ. ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೀರಿಯಲ್ ನಂಬರ್ 21ರಲ್ಲಿ ನಿಮ್ದು ರೆಸ್ಯೂಮನ್ನು ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ಇಲ್ಲಿ ಚೂಸ್ ಫೈಲ್ ಐತಿ ನೋಡಿ ಸ್ನೇಹಿತರೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ದು ರೆಸ್ಯೂಮನ್ನು ಇಲ್ಲಿ ಅಪ್ಲೋಡ್ ಮಾಡಿ ಸ್ನೇಹಿತರೆ. ಇದಾದಮೇಲೆ ಉದ್ಯೋಗ ಮೇಳದ ಬಗ್ಗೆ ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳೋಣ ಸ್ನೇಹಿತರೆ. ಇಲ್ಲಿ ಆಪ್ಷನ್ಸ್ ಅದಾವ, ಅದಕ್ಕೆ ನಿಮಗೆ ಯಾವುದರಿಂದ ಗೊತ್ತಾಯ್ತು ಅಂತ ಇಲ್ಲಿ ಆಪ್ಷನ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಉದ್ಯೋಗ ಮೇಳದ ಜಾಲತಾಣದಿಂದ ಗೊತ್ತಾಯಿತು, ಸಾಮಾಜಿಕ ಮಾಧ್ಯಮದಿಂದ ಗೊತ್ತಾಯ್ತು, ಅಂದರೆ ಸೋಷಿಯಲ್ ಮೀಡಿಯಾಲಿಂದ ಗೊತ್ತಾಯಿತು, ಯಾವ ರೀತಿ ನಿಮಗೆ ಈ ಉದ್ಯೋಗ ಮೇಳದ ಬಗ್ಗೆ ಗೊತ್ತಾಯ್ತು ಅಂತ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇದು ನೆಕ್ಸ್ಟ್ ಇದು 23ನೇದು ಇಲ್ಲೇನು ತುಂಬ ಹೋಗ್ಬೇಡ್ರಿ ಸ್ನೇಹಿತರೆ, ಅದೇ ರೀತಿ ಬಿಟ್ಟು ಬಿಡ್ರಿ. ನೆಕ್ಸ್ಟ್ ಇಲ್ಲಿ 24ನೇದು ಕ್ಯಾಂಡಿಡೇಟ್ ಕನ್ಸೆಂಟ್ ಫಾರ್ಮ್ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಬ್ಲೂ ಕಲರ್ ಬರ್ತದೆ ಸ್ನೇಹಿತರೆ. ಇದೆಲ್ಲ ಆದಮೇಲೆ ಪ್ರತಿಯೊಂದನ್ನು ತುಂಬಿದ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನೀವು ಉದ್ಯೋಗ ಮೇಳಕ್ಕೆ ರಿಜಿಸ್ಟ್ರೇಷನ್ ಮಾಡ್ದಂಗೆ ಸ್ನೇಹಿತರೆ. ಇನ್ ಕೇಸ್ ಏನಾದರೂ ಅಕ್ನಾಲಜ್ಮೆಂಟ್ ಏನಾದರೂ ಬಂತು ಅಂದರೆ ಅದನ್ನು ಪ್ರಿಂಟೌಟ್ ತೊಗೊಂಡು ಫೆಬ್ರವರಿ 26 ಮತ್ತು 27ನೇ ತಾರೀಕು ಬೆಂಗಳೂರಿನಲ್ಲಿ ನಡೀತಕ್ಕಂಥ ಉದ್ಯೋಗ ಮೇಳಕ್ಕೆ ನೀವು ಅಟೆಂಡ್ ಆಗ್ಬೋದು ಸ್ನೇಹಿತರೆ. ಅಟೆಂಡ್ ಆಗಬೇಕಾದ್ರೆ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಒಂದು 2-3 ಸೆಟ್ ಜಿರಾಕ್ಸ್ ತೊಗೊಳ್ಳಿ ಸ್ನೇಹಿತರೆ. ಅದ್ರ ಜೊತೆಗೆ ರೆಸ್ಯೂಮ್ ಕೂಡ ಭಾಳಷ್ಟು ರೆಸ್ಯೂಮ್ ಕೂಡ ಜಿರಾಕ್ಸ್ ತೊಗೊಂಡೋಗಿಸಿಂದ ನೀವು ಉದ್ಯೋಗ ಮೇಳಕ್ಕೆ ಅಟೆಂಡ್ ಆಗ್ಬೋದು ಸ್ನೇಹಿತರೆ. ಇದಿಷ್ಟು ಈ ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಿರ್ತಕ್ಕಂಥ ಉದ್ಯೋಗ ಮೇಳದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.